ಸರ್ಕಾರ ಈ ವಲಸಿಗರನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ನಾವು ಹೇಳಿದ್ವಿ. ಆದರೆ ವಲಸಿಗರನ್ನು ಪರಿಗಣಿಸುವ ಕೆಲಸವನ್ನು ಈ ಆಯೋಗದ ವರದಿ ಮಾಡಲಿಲ್ಲ ಅನ್ನೋದನ್ನು ಕೂಡ ನಾವು ಸಾಕಷ್ಟು ಬಾರಿ ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ವಿ. ಇನ್ನೇನು 27 ಮಾರ್ಚ್ ಸರ್ಕಾರ ಒಂದು ವಿಶೇಷ ಕ್ಯಾಬಿನೆಟನ್ನು ಕರೆದು ಆ ಕ್ಯಾಬಿನೆಟ್ನಲ್ಲಿ ಈ ಒಳ ಮೀಸಲಾತಿ ವಿಚಾರವಾಗಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂಥೇಳಿ ನಾವೆಲ್ಲ ಗಮನಿಸಿದ್ವಿ. ಆದರೆ ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಯ ಕಾರಣದಿಂದ ಸರ್ಕಾರ ಅದನ್ನು ಮುಂದೂಡಿತ್ತು. ನಿನ್ನೆ ಕೂಡ ಒಂದು ವಿಶೇಷ ಸಂಪುಟ ಇತ್ತು. ಅದರಲ್ಲಿ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ನಮಗೆ ಇವತ್ತಿಗೂ ಕೂಡ ಇಂದಿಗೂ ಕೂಡ ಗೊತ್ತಾಗಿಲ್ಲ. ಆದರೆ ಇವತ್ತು ಸಮುದಾಯದ ಹಿತದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಕೆಲವು ಹಕ್ಕೊತ್ತಾಯಗಳನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಂಡಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಹಾಗೆ ಈಗೇನು ಸಮಗ್ರ ಜಾತಿ ಗಣತಿ ನಡೀತಾ ಇದೆ. ಕೇಂದ್ರ ಸರ್ಕಾರದ ಈ ಜಾತಿ ಗಣತಿಯ ವರದಿ ಬಹಿರಂಗಗೊಳ್ಳುವವರೆಗೂ ಅಥವಾ ಅನುಷ್ಠಾನ ಆಗುವವರೆಗೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಬಾರ್ದು ಅಂಥೇಳಿ ನಮ್ಮದೊಂದು ಹಕ್ಕೊತ್ತಾಯ. ಅದರ ಜೊತೆಗೆ ಈಗಾಗಲೇ ನಾನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಬಗ್ಗೆ ಹೇಳಿದೆ. ಹಿಂದೆ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಪ್ರಕಟವಾಗಿತ್ತು, ಈ ಆಯೋಗದ ವರದಿ ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಅಂಥೇಳಿ. ಬಹುಶಃ ಬೆಂಗಳೂರು ಅಂತಹ ಮಹಾನಗರಗಳಲ್ಲಿ ಇವತ್ತು ನಮ್ಮ ಪರಿಶಿಷ್ಟ ಜಾತಿಯ ಉದ್ಯೋಗಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ. ಅದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ ಖಾಸಗಿ ಉದ್ಯೋಗ ಆಗಿರ್ಬೋದು. ಬಹುಶಃ ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಿಟ್ಟರೆ ಅವರು ರಾತ್ರಿ ಬರೋದೇ 10 ಗಂಟೆ 11 ಗಂಟೆ ಆಗುವಂಥದ್ದು. ಅಂತಹ ಸಂದರ್ಭದಲ್ಲಿ ಈ ಒಂದು ಆಯೋಗ ಮನೆ ಮನೆಗೆ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅಂಥವರ ನಿಖರವಾದ ಮಾಹಿತಿಯನ್ನು ಪಡೆದುಕೊಂಡಿಲ್ಲ. ಕೇವಲ ಮನೆಗೆ ಸ್ಟಿಕ್ಕರ್ ಅಂಟಿ ಹೋಗಿದ್ದಾರೆ. ಆ ರೀತಿಯ ಪ್ರಕರಣಗಳು ಕೂಡ ಮಾಧ್ಯಮದಲ್ಲೇ ಕೂಡ ಬಂದಿರೋದನ್ನು ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ಈ ಒಂದು ಒಳ ಮೀಸಲಾತಿಯ ಅನ್ವಯ ಸರ್ಕಾರ ಹೊಸದಾಗಿ ರೋಸ್ಟರನ್ನು ಜಾರಿಗೆ ತಂದಿತ್ತು. ಆ ರೋಸ್ಟರ್ನಲ್ಲಿ ಇವತ್ತು ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳಿಗೆ ಬಹಳಷ್ಟು ಅನ್ಯಾಯವಾಗುವಂತಹ ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಕಳೆದ ಬಾರಿಯ BJP ಸರ್ಕಾರದ ಅವಧಿಯಲ್ಲಿ ಏನು ಪರಿಶಿಷ್ಟ ಜಾತಿಯ ಮೀಸಲಾತಿ 15ರಿಂದ 17ಕ್ಕೆ ಮಾಡಿದ್ರು, ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3ರಿಂದ 7%ಗೆ ಜಾರಿ ಮಾಡಿದ್ರು. ಇದು ಸಾಂವಿಧಾನಿಕವಾಗಿ ಸಿಂಧು ಆಗಿಲ್ಲ. 9th ಶೆಡ್ಯೂಲ್ನಲ್ಲಿ ಸೇರಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರದ ಸರ್ವ ಪಕ್ಷಗಳು ಕೇಂದ್ರಕ್ಕೆ ಒತ್ತಡ ಹೇರುವಂಥ ಕೆಲಸವನ್ನು ಮೊದಲು ಮಾಡಬೇಕು. ಈಗಾಗಲೇ 56,432 ಹುದ್ದೆಗಳಿಗೆ 50% ಮೀಸಲಾತಿಯನ್ನು ಅನ್ವಯಿಸಿ ಸರ್ಕಾರ ಈಗ ನೇಮಕಾತಿ ಮಾಡ್ತೀವಿ ಅಂತೇಳಿ ಹೇಳಿದೆ. ಅದಕ್ಕೆ ನಾವು ಸ್ವಾಗತವನ್ನು ಕೊಡ್ತೇವೆ. ಅದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಯಾಕೆ ಅಂತಂದರೆ ಇವತ್ತು ನಮ್ಮ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಗೊಂದಲದಿಂದ ಇವತ್ತು ಜನರಲ್ ಕ್ಯಾಟಗರಿ ಆಗಿರ್ಬೋದು, ಇತರೆ ಬೇರೆ ಬೇರೆ ಕ್ಯಾಟಗರಿಯ ಉದ್ಯೋಗ ಆಕಾಂಕ್ಷಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಸೊ ಅದನ್ನು ಸರ್ಕಾರ ಗಮನಿಸಿ ಈಗ 50% ಏನು ಮೀಸಲಾತಿಯ ಮಿತಿಯಲ್ಲಿ ಹಳೆಯ ಒಂದು ಮೀಸಲಾತಿಯ ಅನ್ವಯ ಉದ್ಯೋಗ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ಕೊಡ್ತೀನಿ ಅಂತ ಹೇಳಿರೋದನ್ನು ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ಸ್ವಾಗತಿಸ್ತೇವೆ. ಇನ್ನು ಮುಖ್ಯವಾಗಿ ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಇತ್ತು. ಈಗ ಹೊಸದಾಗಿ ಏನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದರೆ, ಮೊನ್ನೆ ದಿನ ಮೈಸೂರಿನಲ್ಲಿ ಒಬ್ಬರು ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಯಾನ ಸಮಿತಿಯ ಅಧ್ಯಕ್ಷರು CM ಕೃಷ್ಣ ಅಂತ ಹೇಳಿದ್ದಾರೆ. ಅವರು ಕೂಡ ನಮ್ಮ ಸಹೋದರ ಸಮುದಾಯದವರು ಮೈಸೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಅವರು ಮಾಡಿದ್ದಾರೆ. ಅದರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬಂಜಾರ, ಬೋವಿ, ಕೊರಚ, ಕೊರಮ ಸ್ಪೃಶ್ಯ ಜಾತಿಗಳು, ಹಾಗಾಗಿ ಅವರನ್ನು ಪರಿಶಿಷ್ಟ ಜಾತಿ ಮೀಸಲಾತಿ ಪಟ್ಟಿಯಿಂದ ಕೈ ಬಿಡಬೇಕು ಅಂಥೇಳಿ ಅವರು ಮೈಸೂರಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸ್ತಾರೆ. ಆದರೆ ಇವತ್ತು ನಾವು ಒಂದು ಸ್ಪಷ್ಟವಾದ ಒಂದು ಅಂಶವನ್ನು ಗಮನಿಸಬೇಕು. ಕೇವಲ ನೀನು ಸ್ಪೃಶ್ಯ ಇದೆಯೋ ಅಥವಾ ಅಸ್ಪೃಶ್ಯ ಎನ್ನುವ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿಯನ್ನು ಕೊಟ್ಟಿಲ್ಲ. ಮೀಸಲಾತಿ ಸಿಕ್ಕಿರ್ತಕ್ಕಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿಯುವಿಕೆ ಆಧಾರದ ಮೇಲೆ. ಹಾಗಾಗಿ ಇವತ್ತು ಸರ್ಕಾರ ಒಂದು ಲೆಕ್ಕದಲ್ಲಿ ಈ ಪರಿಶಿಷ್ಟರನ್ನು ಓಲೈಸುವ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಕೆಲ ಸಂಘಟಕರು ಬೇಕು ಅಂಥೇಳಿ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ, ಬಂಜಾರ, ಬೋವಿ, ಕೊರಚ, ಕೊರಮ ಜಾತಿಗಳು ಅಕ್ರಮವಾಗಿ, ಅಸಂವಿಧಾನಿಕವಾಗಿ, ಕಾನೂನು ಬಾಹಿರವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿವೆ ಅಂಥೇಳಿ. ನಾನು ನಿಮಗೆ ಪ್ರೆಸ್ ನೋಟ್ ಜೊತೆಗೆ ಒಂದು ಗೆಜೆಟರ್ ಕಾಪಿಯನ್ನು ಕೂಡ ಕೊಟ್ಟಿದ್ದೇನೆ. ದಿ ಗೆಜೆಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಲಾ, ಕಾನೂನು ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು. ದ ಕಾನ್ಸ್ಟಿಟ್ಯೂಷನ್ ಆರ್ಡರ್ 1950 ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ ಎಕ್ಸೈಸ್ ಆಫ್ ದ ಪವರ್ ಕನ್ಫರ್ಡ್ ಬೈ ಕ್ಲಾಸ್ 1 ಆರ್ಟಿಕಲ್ 341 of the Constitution of India,
The President, after consultation with the governors and Raj Pramukhs of the states concerned, is pleased to make the following order, namely, this order may be called Constitution Order 1950. ಇದು ಸಾಂವಿಧಾನಿಕ ಆರ್ಡರ್ 1950.